ಶುಂಠಿ ಶಂಕರ ಸ್ವಲ್ಪ ಲೂಸು ಅನ್ನೋದು ಬಿಟ್ರೆ ಕೆಲಸದ ವಿಷಯದಲ್ಲಿ ಫ್ಯಾಮಿಲಿ ವಿಷಯದಲ್ಲಿ ತುಂಬಾನೇ ಸಿಸ್ಟಮ್ಯಾಟಿಕ್ ಆಗಿದ್ದಾನೆ. ಆದಿನ್ ತುಂಬಾ ಪ್ರೀತಿಸ್ತಾನೆ ಅನ್ಸುತ್ತೆ. ಅದಕ್ಕೆ ಎಲ್ಲ ಅಚ್ಚುಕಟ್ಟಾಗಿರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ನೋವಾಗ್ಬೇಕು ಅಮ್ಮು, ನಿಂಗೆ ನೋವಾಗ್ಬೇಕು. ನಾನು ಯಾಕೆ ಶುಂಠಿ ಶಂಕರ್ನ ಹೊಗಳ್ತಾ ಇದ್ದೀನಿ? ಅವನ ಬಗ್ಗೆ ಒಂದೇ ಒಂದ್ ಸೆಕೆಂಡ್ ಒಳ್ಳೇದ್ ಮಾತಾಡಿದ್ರು ಗ್ಯಾರಂಟಿ ನರ್ಕಕ್ಕೆ ಹೋಗ್ಬೇಕಾಗತ್ತೆ. ಶಾಂತಂ ಪಾಪಂ ಶಾಂತಂ ಪಾಪಂ. ಶುಂಠಿ ಶಂಕನ್ ಬಗ್ಗೆ ನನ್ನ ಬಾಯಲ್ಲಿ ಒಳ್ಳೆ ಮಾತು ಬರ್ತಿದೆ ಅಂದ್ರೆ 100% ಇಲ್ಲಿ ವಾಸ್ತು ಸರಿ ಇಲ್ಲ ಅನ್ಸುತ್ತೆ. ಅದೇ ಕರೆಕ್ಟ್ ಜಾಗ. ಸಾರ್ಥಕಣ್ಣ ಬರೋವರೆಗೂ ಅಲ್ಲೇ ಚೆಕ್ ಮಾಡ್ತೀರಣ್ಣ. ಇದಪ್ಪ ಕೆಲಸ ಮಾಡೋ ಸ್ಟೈಲು ಅಂದ್ರೆ. ಈ ಶುಂಠಿ ಶಂಕರನು ಯಾವಾಗ್ಲೂ ತನ್ನ ಆಫೀಸಲ್ಲಿ ಒಳ್ಳೆ ಜೈಲರ್ ತರ ಇರ್ತಾನೆ. ಈ ತರ ಯಾವ ಟೆನ್ಷನ್ ಇಲ್ಲದೆ ಬಿಂದಾಸ್ ಆಗಿದ್ರೆ ಮೈಂಡು ಫ್ರೀ ಆಗಿರುತ್ತೆ, ಕೆಲ್ಸನೂ ಆರಾಮಾಗತ್ತೆ. ಅಕ್ಕ, ನಿನಗೆ ಯಾವ್ದು ಇಷ್ಟ ಆಗುತ್ತೋ ನೋಡು, ಸೂಪರ್ ಆಗಿರೋದನ್ನೇ ಸೆಲೆಕ್ಟ್ ಮಾಡು. ಅಯ್ಯೋ ಅದೆಲ್ಲ ನಂಗೆ ಯಾಕೆ ಸಾರಿಕಾ, ನಿಂಗೆ ಯಾವ್ದು ಇಷ್ಟನೋ ಅದನ್ನೇ ತಗೋ. ಅದೆಲ್ಲ ನನಗೆ ಗೊತ್ತಿಲ್ಲ ಅಕ್ಕ, ನೀನು ತಗೊಳ್ಳೇಬೇಕು ಪ್ಲೀಸ್. ನಿನ್ನ ಸೆಲೆಕ್ಷನ್ನೇ ಚೆನ್ನಾಗಿರುತ್ತೆ, ನೀನೇ ಚಾಯ್ಸ್ ಮಾಡು. ಅದಕ್ಕೆ ತಾನೇ ನಾನು ಸೆಲೆಕ್ಟ್ ಮಾಡಿದ ವಿಕಿನ ನೀನು ಚೂಸ್ ಮಾಡಿದ್ದು. ಇಷ್ಟೊತ್ತಿಗಾಗ್ಲೇ ವಿಕ್ಕಿ ಬರ್ಬೇಕಿತ್ತಲ್ಲ, ಈಗೇನ್ ಮಾಡೋದು? ಪ್ಲಾನ್ ಪ್ರಕಾರ ಕೆಲಸ ಆಗ್ಲಿ, ವಿಕ್ಕಿ ಬಂದಿಲ್ಲ ಅಂದ್ರೂ ಪ್ಲಾನ್ ಬಿ ರೆಡಿ ಇದೆ. ಡಿಸೈನರ್ ಸ್ಯಾರೀಸ್ ತೋರಿಸಿ.
ನಿಮಗೆ ಎಲ್ಲ ಸ್ಯಾಟಿಸ್ಫೈ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಹೇಳಿದ ಪಾಯಿಂಟ್ನ ಇನ್ನೊಂದು ವೀಕಲ್ಲಿ ನಾನು ಫುಲ್ಫಿಲ್ ಮಾಡಿಸ್ತೀನಿ. ಬಾಕಿ ಎಲ್ಲ ಓಕೆ. ಸೇಫ್ಟಿ ಪ್ರಿಕಾಷನ್ಸ್ನ ಕರೆಕ್ಟಾಗಿ ತೊಗೊಳ್ಳಿ. ಶೋರ್ ಸರ್, ಖಂಡಿತ ಎಲ್ಲ ಪ್ರಿಕಾಷನ್ಸು ತೊಗೊಳ್ತೀವಿ. ಸರಿ, ನಾನು ಇನ್ನು ಬರ್ತೀನಿ. ಓಕೆ ಸರ್. ಸರ್ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇದೆ. ವಾಟ್? ಶಾರ್ಟ್ ಸರ್ಕ್ಯೂಟಾ? ಫ್ಯೂಸ್ ಡಿಸ್ಕನೆಕ್ಟ್ ಮಾಡಿರಿ. ಸರ್ ಆ ಬೋರ್ಡಿಂದನೇ ಸ್ಟಾರ್ಟ್ ಆಗಿರೋದು. ಆ ಕಡೆ ಹೋಗಕ್ಕೆ ಭಯ ಆಗ್ತಾ ಇದೆ ಸರ್. ಎಲ್ಲ ಕಡೆ ಸ್ಪಾರ್ಕ್ ಆಗ್ತಿದೆ ಸರ್. ಎಲ್ಲಿ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಎಲ್ಲರೂ ಈಗಲೇ ಆಚೆ ಕಳಿಸಿ, ಒಳಗಡೆ ಯಾರು ಇರಬಾರ್ದು. ನಡೀರಿ. ಸರ್ ಮೆಟೀರಿಯಲ್ ಎಲ್ಲ ಏನು ಮಾಡೋದು ಸರ್? ಬೆಂಕಿ ಎತ್ಕೊಂಡ್ರೆ ಎಲ್ಲ ಅನ್ಲೋಡ್ ಆಯ್ತಾ? ಇಲ್ಲ ಸರ್, ಅರ್ಧ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಬಾಕಿ ಇರೋದನ್ನ ವೇದಾಂತ್ ಆಫೀಸ್ ಗೋಡನಲ್ಲಿ ಅನ್ಲೋಡ್ ಮಾಡಿದ್ರೆ ಆಯ್ತು. ಮೊದಲು ಎಲ್ಲರನ್ನು ಹೊರಗೆ ಕಳಿಸಿ. ಇಲ್ಲಿ ಅನ್ಲೋಡ್ ಆಗಿರೋದ ಏನು ಮಾಡೋದು ಸರ್? ರೀ, ಜೀವಕ್ಕಿಂತ ದೊಡ್ಡದು ಯಾವುದೂ ಅಲ್ಲ. ಈಗಿನ್ನೆಲ್ಲ ತೆಗಿತಾ ಕೂತ್ರೆ ಪ್ರಾಬ್ಲಮ್ ಆಗುತ್ತೆ. ಮೊದಲು ಎಲ್ಲರನ್ನು ಹೊರಗೆ ಕಳಿಸಿ. ಸರಿ ಸರ್. ಎಲ್ಲ ಬಂದ್ರು ತಾನೆ? ಒಳಗಿನ್ಯಾರು ಇಲ್ಲ ಅಲ್ವಾ? ಹೌದು ಸರ್, ಒಳಗಡೆ ಯಾರೂ ಇಲ್ಲ. ಬಿಲ್ಡಿಂಗ್ ಎಲ್ಲ ಹುಡುಕಿದೆ, ಒಬ್ರು ಇಲ್ಲ ಸರ್ ಒಳಗಡೆ. ಸರಿ, ನೀವೇ ನೋಡಿ. ಸರಿ ಸರ್. ಮೊದಲಿಲ್ಲ ಆಗಿರೋದನ್ನ ವೇದಾಂತ್ಗೆ ಅಪ್ಡೇಟ್ ಮಾಡಬೇಕು.